ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿರ್ತಾರೆ, ಯಾವಾಗ ನಮಗೆ ಕಾಲೇಜ್ ಸ್ಟಾರ್ಟ್ ಆಗ್ಬೋದು, ಫಸ್ಟ್ ಇಯರ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯೋದು ತುಂಬಾನೇ ಲೇಟ್ ಆಗುತ್ತೆ, ಅದರಿಂದ ಆಲ್ರೆಡಿ ಏನಾದರೂ ಕ್ಲಾಸಸ್ ಏನಾದರೂ ಸ್ಟಾರ್ಟ್ ಆಗ್ಬಿಡುತ್ತಾ ಅನ್ನುವಂತಹ ಒಂದು ಆತಂಕ ಕೂಡ ವಿದ್ಯಾರ್ಥಿಗಳಲ್ಲಿ ಇರುವಂತದ್ದು. ಈ ವಿಡಿಯೋದಲ್ಲಿ ನಿಮಗೆ ಇಂಜಿನಿಯರಿಂಗ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ನಿಮಗೆ ಥರ್ಡ್ ರೌಂಡ್ ಯಾವಾಗ ಮುಗಿಬಹುದು ಎಲ್ಲಾದ್ರ ಬಗ್ಗೆ ಮಾಹಿತಿ ಆದ್ರೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನಿಮ್ಗೆ ಹೆಚ್ಚಿಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಕೊಡ್ತಿರ್ತೀವಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ಸಿಇಟಿ ವಿದ್ಯಾರ್ಥಿಗಳು ಎಲ್ಲರೂ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಯಾಕಂದ್ರೆ ಈಗ ಕೆಲವರಿಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ಇಷ್ಟ ಇರಲ್ಲ. ಕೆಲವರು ಪಾಪ ಥರ್ಡ್ ರೌಂಡ್ ವರ್ಗೂ ಕೂಡ ಟ್ರೈ ಮಾಡಿ ನೋಡೋಣ ಅಂತ ಇರ್ತಾರೆ. ಅದಕ್ಕೆ ಮುಂಚೆನೆ ಕ್ಲಾಸಸ್ ಏನಾದರೂ ಸ್ಟಾರ್ಟ್ ಆಗ್ಬಿಡುತ್ತಾ ಅನ್ನುವಂತಹ ಭಯ ಕೂಡ ವಿದ್ಯಾರ್ಥಿಗಳಲ್ಲಿ ಇರುವಂತದ್ದು. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಮನ್ ಆಗಿ ಏನಾಗ್ತಿರುತ್ತೆ ಅಂದ್ರೆ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲೇ ಕಾಲೇಜಸ್ ಓಪನ್ ಆಗ್ತಿರುತ್ತೆ. ಈಗ ಕಾಮನ್ ಆಗಿ ಈಗ ಹಿಂದಿನ ವರ್ಷ ಎಲ್ಲ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ನಾರ್ಮಲ್ ಆಗಿ ಓಪನ್ ಆಗುವಂತದ್ದು ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಓಪನ್ ಆಗುತ್ತೆ. ನೋಡಿ, ನೀವು ಕೇಳ್ಬೋದು ವಿದ್ಯಾರ್ಥಿಗಳಾಗಾದ್ರೆ ಈಗ ಸೆಪ್ಟೆಂಬರ್ ಅಲ್ಲಿ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ ಅಂತಿದ್ದೀರಾ, ಹಾಗಾದ್ರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಮುಗಿಬಹುದು ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ ಹತ್ರ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಟೈಮ್ ತಗೊಳುತ್ತೆ. ಸೆಪ್ಟೆಂಬರ್ 30 ಮುಂದಿನ ತಿಂಗಳು ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನಿಮ್ಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯೋದಕ್ಕೆ ಟೈಮ್ ತಗೊಳ್ತಾರೆ. ಹಾಗಾದ್ರೆ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ, ಸ್ನೇಹಿತರೆ ಈಗಿರುವಂತಹ ಮಾಹಿತಿ ಪ್ರಕಾರ ನಿಮ್ಗೆ ಸೆಪ್ಟೆಂಬರ್ ತಿಂಗಳಿನಲ್ಲೇ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ, ಒಂದು ಸೆಪ್ಟೆಂಬರ್ 10ನೇ ತಾರೀಕು ಮೇಲೆ ಯಾವ ಡೇಟ್ಗಾದ್ರೂ ಸ್ಟಾರ್ಟ್ ಮಾಡ್ಕೋಬಹುದು. ಅವರು 10ನೇ ತಾರೀಕು, 15ನೇ ತಾರೀಕು, ಇಲ್ಲ 20ನೇ ತಾರೀಕು ಕಾಲೇಜಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಕೂಡಲೇ ಫಸ್ಟ್ ಡೇ ಇಂದಾನೆ ಕ್ಲಾಸಸ್ ಅಂತೂ ಮಾಡೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿರುವಂತದ್ದು, ಫಸ್ಟ್ ಡೇ ಇಂದಾನೆ ಕ್ಲಾಸಸ್ ಅಂತೂ ಮಾಡಲ್ಲ. ಸಾಕಷ್ಟು ಇಂಡಕ್ಷನ್ ಪ್ರೋಗ್ರಾಮ್ಸ್ ಇರುತ್ತೆ, ಅವ್ರ ಕಾಲೇಜ್ ಬಗ್ಗೆ ಹೇಳ್ತಾರೆ, ಕಾಲೇಜ್ ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾರೆ, ಮತ್ತೆ ನೀವು ಯಾವ ಒಂದು ಬ್ರಾಂಚ್ ತಗೊಂಡಿದ್ರು ಆ ಬ್ರಾಂಚ್ ಅಲ್ಲಿ ನಿಮ್ಗೆ ಯಾವ ರೀತಿ ಒಂದು ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಇದೆ, ಏನೇನು ಸ್ಕಿಲ್ಸ್ ಕಲ್ತ್ಕೋಬೇಕು, ಈ ತರ ಆ ಒಂದು ಕಾಲೇಜಸ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಪರ್ಸನ್ಸ್, ಎಷ್ಟು ಪ್ಯಾಕೇಜ್ ತಗೊಂಡಿರೋರ ಬಗ್ಗೆ ಎಲ್ಲ ಮಾತನಾಡ್ತಾರೆ. ಇಂಡಕ್ಷನ್ ಪ್ರೋಗ್ರಾಮ್ ಅನ್ನುವಂಥದ್ದು ಇರುತ್ತೆ. ಇಂಡಕ್ಷನ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಒಂದು ವೇಳೆ ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ವಿದ್ಯಾರ್ಥಿಗಳು ಲೇಟ್ ಆಗಿ ಬಂದ್ರೆ ರಿವೈಸ್ ಮಾಡ್ತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಒಂದ್ ವೇಳೆ ಒಂದು ವಾರ ಏನಾದ್ರು ಕ್ಲಾಸಸ್ ಮುಗಿದಿದ್ರು ಅದನ್ನ ಸ್ವಲ್ಪ ಲೈಟ್ ಆಗಿ ರಿವೈಸ್ ಮಾಡ್ತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಒಳ್ಳೆ ಕಾಲೇಜ್ ಪಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅನ್ನ ಇಟ್ಟಿರಿ ಸ್ನೇಹಿತರೆ. ಥರ್ಡ್ ರೌಂಡ್ ವರ್ಗೂ ವೇಟ್ ಮಾಡಿದ್ರೆ ಬೆಟರ್ ಕಾಲೇಜ್ ಅಂತೂ ಸಿಗುವಂತದ್ದು ಪಕ್ಕ. ಈಗ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಏನ್ ಕಾಲೇಜ್ ಸಿಕ್ಕಿರುತ್ತೋ, ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಕಾಲೇಜ್ ಸಿಕ್ಕಿರುತ್ತೋ ಅವೆರಡು ಕಾಲೇಜ್ಗಿಂತ ಬೆಟರ್ ಕಾಲೇಜೇ ಸಿಗುವಂತಹ ಚಾನ್ಸಸ್ ಇರುತ್ತೆ ಥರ್ಡ್ ರೌಂಡ್ ಅಲ್ಲಿ. ಓಕೆನಾ, ಇದು ಪ್ರತಿ ವರ್ಷ ಇದೇ ರೀತಿನೇ ಆಗೋದು. ಅದರಿಂದ ಕೆಲವರು ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ವರ್ಗೂ ವೇಟ್ ಮಾಡ್ತಿರ್ತಾರೆ. ಕೆಲವರು ಇಲ್ಲ, ನಮ್ಗೆ ಈಗ ಸಿಕ್ಕಿರೋ ಕಾಲೇಜು ಓಕೆ, ನಮ್ಗೇನ್ ಸಮಸ್ಯೆ ಇಲ್ಲ ಅನ್ನೋದಾದ್ರೆ ಇಟ್ಸ್ ಓಕೆ, ನೀವು ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಮತ್ತೆ ನೀವು ನಾರ್ಮಲ್ ಕಾಲೇಜ್ ಯಾವಾಗ ಓಪನ್ ಇರುತ್ತೋ ಅವತ್ತಿಂದಾನೆ ಕ್ಲಾಸಸ್ಗೆಲ್ಲ ಅಟೆಂಡ್ ಆಗ್ಬೋದು. ಥರ್ಡ್ ರೌಂಡ್ ವರ್ಗೂ ಕೂಡ ನೀವು ವೇಟ್ ಮಾಡ್ತೀರಂದ್ರೆ ವೇಟ್ ಮಾಡಿ, ಬೆಟರ್ ಕಾಲೇಜ್ ಅಂತೂ ಸಿಕ್ಕೇ ಸಿಗುತ್ತೆ. ನಿಮ್ಗೆ ವಿದ್ಯಾರ್ಥಿಗಳಿಗೆ ತಲೆಯಲ್ಲಿ ತುಂಬಾ ಒಂದು ಡೌಟ್ಸ್ ಆದ್ರೆ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಬಂದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾಗಲ್ಲ. ವಿದ್ಯಾರ್ಥಿಗಳು ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋ ಆದ್ರೆ ಮಾಡಿ ತಿಳಿಸ್ಕೊಡ್ತೀನಿ.